ಈ ವೀಕ್ಷಕರು ಕೇಳ್ತಾ ಇರ್ತಾರೆ, ನಮಗೆ ಮೆಜರ್ಮೆಂಟ್ ಚಾರ್ಟ್ ಕೊಡಿ, ಎಲ್ಲ ಸೈಜ್ನ ಮೆಜರ್ಮೆಂಟ್ ಚಾರ್ಟ್ ಕೊಡಿ. ನಮಗೆ ಭುಜದಲ್ಲಿ ತೊಂದರೆ ಆಗ್ತಾ ಇದೆ, ಅರ್ಥ ಆಗ್ತಾ ಇಲ್ಲ, ಹಾರ್ಮೋಲ್ ಡೌನ್ ಇಳಿಸೋದ್ರ ಬಗ್ಗೆ ಗೊತ್ತಾಯ್ತಾ ಇಲ್ಲ, ಹಾಗೆ ನಾವು ಕಟಿಂಗ್ ಮಾಡೋಕ್ಕೆ ಸುಲಭ ಆಗಲಿ ಅಂದ್ಬಿಟ್ಟು ಎಲ್ಲ ಯಾರ್ಯಾವ ಮಾಸ್ಟರ್ಗಳು ಅಥವಾ ಕೆಲಸ ಕಲೀಲಿಕ್ಕೆ ಅನುಕೂಲ ಆಗಲಿ ಅಂತ ಯಾರು ವಿಡಿಯೋ ಮಾಡಿ ಹಾಕ್ತಾ ಇರ್ತಾರೆ. ಎಲ್ಲರ ಹತ್ರ ಕೆಲವರು ಕೇಳ್ತಾ ಇರ್ತಾರೆ, ನಮಗೆ ಮೆಜರ್ಮೆಂಟ್ ಚಾರ್ಟ್ನ ಆಲ್ ಸೈಜ್ ಮೆಜರ್ಮೆಂಟ್ ಚಾರ್ಟ್ ಕೊಡಿ, ಕೆಲಸ ಕಲಿಯಕ್ಕೆ ಮಾಡಲಿಕ್ಕೆ ಉಪಯೋಗ ಆಗುತ್ತೆ ಅಂತ ಕೇಳ್ತಾರೆ. ಅದು ಖಂಡಿತ ಅದನ್ನ ಬಳಸ್ಕೊಂಡು ಕೆಲಸ ಮಾಡೋದು ಕಷ್ಟ ಆಗುತ್ತೆ. ಯಾಕೆ ಯಾವ ರೀತಿ ಕಷ್ಟ ಆಗುತ್ತೆ ಅನ್ನೋದನ್ನ ನೀವು ವಿಡಿಯೋ ಪೂರ್ತಿ ನೋಡಿದ್ರೆ ಗೊತ್ತಾಗುತ್ತೆ. ವೀಕ್ಷಕರೇ, ಬ್ಲೌಸ್ನಲ್ಲಿ ಬರುವಂಥ ಅಷ್ಟು ಆಲ್ಟ್ರೇಷನ್ಗೆ ಹಾಗೂ ಚೂಡಿದಾರದಲ್ಲಿ ಮೇಲ್ಭಾಗದಲ್ಲಿ ಬರುವಂಥ ಅಷ್ಟು ಆಲ್ಟ್ರೇಷನ್ನಲ್ಲಿ ಮುಖ್ಯವಾದ ಕಾರಣ ಭುಜದ ತಪ್ಪಾದ ತಿಳುವಳಿಕೆ. ನಾವು ಭುಜದ ಬಗ್ಗೆ ನಾವು ಹೆಚ್ಚಾಗಿ ತಿಳ್ಕೊಳ್ಳೋಕ್ಕೆ ಹೋಗಲ್ಲ. 30ಕ್ಕೆ 13 ಅಥವಾ 12.5, 32ಕ್ಕೆ 13, 34 ಚೆಸ್ಟ್ಗೆ 14, ಈ ರೀತಿ ಒಂದು ಕುರುಡು ಲೆಕ್ಕಾಚಾರದಲ್ಲಿ ಒಂದು ಚಾರ್ಟ್ ಇರುತ್ತೆ. ಅದನ್ನ ನಂಬಿಕೊಂಡು ನೀವು ಕೆಲಸನ ಮಾಡುತ್ತಾ ಹೋದಾಗ ನಾವು ಮಾಡೋ ಕೆಲಸ ಎಲ್ಲ ತಪ್ಪಾಗಿ ಇರುತ್ತೆ. ಅದು ಏಕೆ ಅಂತ ಇವಾಗ ನಾನು ಹೇಳ್ತೀನಿ ಕೇಳಿ. ಸಾಮಾನ್ಯವಾಗಿ ನಾವು ಚೆಸ್ಟ್ 30 ಅಂತ ತಗೊಂಡ್ರೆ ಅದಕ್ಕೆ ಶೋಲ್ಡ್ರು ಕೆಲವರು 12.5 ಅಥವಾ ಕೆಲವರು 12 ಆ ಥರ ಎಲ್ಲ ಹೇಳಿರ್ತಾರೆ. ಅದನ್ನು ಆಧಾರವಾಗಿ ಇಟ್ಕೊಂಡು ಕಟಿಂಗ್ ಮಾಡಿ ಪ್ರಯೋಗ ಮಾಡ್ತಾ ಇರ್ತಾರೆ. ವೀಕ್ಷಕರೇ, ಚೆಸ್ಟ್ 30 ಅಂತ ಅಳತೆ ತಗೊಂಡಾಗ ನಮಗೆ 12, 12.5, 13, 13.5, 14 ಈ ರೀತಿಯಾಗಿ ಎಲ್ಲ ನಮಗೆ ಶೋಲ್ಡರ್ ಸಿಗುತ್ತೆ. ದೇಹದ ಆಕಾರನ ನೀವು ಗಮನಿಸ್ತಾ ಹೋಗಿ. ನಮಗೆ ಚೆಸ್ಟ್ 30, 32, 34, 36 ಈ ಅಳತೆಯಲ್ಲಿ ನಮಗೆ ಹೆಚ್ಚು ಸಿಗ್ತಾರೆ. ಅವರ ಭುಜನ ನೀವು ಗಮನಿಸಿ, 12, 13, 14, 15 ಅಷ್ಟು ಅಳತೆಯಲ್ಲಿ ನಮಗೆ ಸಿಗುತ್ತೆ. ಬರೀ 30 ಅಂತ ತಗೊಂಡ್ರು ನಮಗೆ 12, 12.5, 13, 13.5, 14, 14.5 ಅಷ್ಟು ಅಳತೆಯಲ್ಲೂ ಚೆಸ್ಟ್ 30ಕ್ಕೆ ನಮಗೆ ಶೋಲ್ಡರ್ಗಳು ಸಿಗುತ್ತೆ. ಆಗ ನಾವು ಕಟಿಂಗ್ ಕಲ್ತಿರೋದು ಹೇಗೆ 12 ಇಂಚಿಗೆ ಮಾತ್ರ ಕಲ್ತಿರ್ತೀವಿ ಅಂದ್ಕೊಳ್ಳಿ. ಆದರೆ ನಮಗೆ ಬೇರೆ ಬೇರೆ ಆಕಾರದ ಅಳತೆಯ ಭುಜ ಸಿಕ್ಕಾಗ ನಾವು ಕಟಿಂಗ್ ಮಾಡಬೇಕಾದ್ರೆ ತಪ್ಪಾಗುತ್ತೆ. ಇನ್ನೊಂದು ಮುಖ್ಯವಾದ ವಿಷಯ ತಿಳಿಸ್ತೀನಿ ಕೇಳಿ. ಕುತ್ತಿಗೆಯೇ ಆಗಲ್ಲ ನೋಡಿ. ನಿಮ್ಗೆ ತುಂಬ ನೀಟಾಗಿ ಅರ್ಥ ಆಗಲಿಕ್ಕೆ ಇನ್ನೊಂದು ವಿಷಯ ಹೇಳ್ತೀನಿ. ಕುತ್ತಿಗೆಯೇ ಆಗಲ್ಲ. ನಮಗೆ ಕುತ್ತಿಗೆ ಆಗಲ್ಲ 4 ಇಂಚು, 4.25 ಇಂಚು, 5 ಇಂಚು ಅಂತ ಸಿಗುತ್ತೆ. ಮೊದಲನೇದಾಗಿ 4 ಇಂಚು ತಗೊಳ್ಳೋಣ. ಚೆಸ್ಟ್ 30, ಕುತ್ತಿಗೆ ಆಗಲ 4 ಇಂಚು, ಭುಜ 12 ನೋಡಿ. ಭುಜ 12 ಇದ್ದಾಗ ಕುತ್ತಿಗೆ ಆಗಲ 4 ಇಂಚು ಲೆಸ್ ಮಾಡಿದ್ರೆ ನಮ್ಗೆ ಉಳಿಕೆ ಆಗೋದೆಷ್ಟು 8 ಇಂಚು. ಈ ಕಡೆ 4 ಇಂಚು, ಈ ಕಡೆ 4 ಇಂಚು. ಅದೇ ಚೆಸ್ಟ್ 30ಕ್ಕೆ 13 ಶೋಲ್ಡರ್ ಬಂದಾಗ ಕುತ್ತಿಗೆ ಆಗಲ್ಲ 4 ಇಂಚು ಲೆಸ್ ಮಾಡಿದ್ರೆ ನಮಗೆ ಉಳಿಕೆ ಆಗೋದೆಷ್ಟು 9 ಇಂಚು. ಭುಜದ ಆಗಲ್ಲ ಈ ಅರ್ಧ ಭುಜದ ಆಗಲ್ಲ 4.5 ಇಂಚು, 4.5 ಇಂಚು. ಹಾಗೆ ಅದೇ 30 ಚೆಸ್ಟ್ ಅಳತೆಯ 14 ಇಂಚು ಶೋಲ್ಡರ್ ಸಿಕ್ಕಾಗ ನಮಗೆ ಕುತ್ತಿಗೆ ಆಗಲ್ಲ 4 ಇಂಚು ಲೆಸ್ ಮಾಡಿದ್ರೆ 10 ಇಂಚು ಸಿಗುತ್ತೆ. ಈ ಕಡೆ 5 ಇಂಚು, ಈ ಕಡೆ 5 ಇಂಚು. ಈ ರೀತಿ ನಮಗೆ ಎಲ್ಲ ಅಳತೆ 32, 34, 36 ಈ ರೀತಿ ಸಿಗುತ್ತೆ. ಯಾಕೆ 36ರಲ್ಲಿ 12 ಇಂಚು ಶೋಲ್ಡ್ರು ಸಿಗುತ್ತೆ, 13 ಸಿಗುತ್ತೆ, 14 ಸಿಗುತ್ತೆ, 15 ಸಿಗುತ್ತೆ. ದೇಹದ ಆಕಾರಕ್ಕೆ ತಕ್ಕಾಗಿ ಭುಜ ಒಂದೇ ಥರ ಇರುತ್ತೆ, ಆಕಾರಗಳು ಬದಲಾಗಿರುತ್ತೆ. ಆಗ ಬಂದೇ ಬರುತ್ತೆ, ಬರದೇ ಇರಲ್ಲ. ನೀವು ಮೆಜರ್ಮೆಂಟ್ ಚಾರ್ಟ್ ಅಳತೆ ತಗೊಂಡು ನೀವು ಬ್ಲೌಸ್ಗಳನ್ನ ಕೆಲಸ ಕಲಿತು ನೀವು ಜನಗಳಿಗೆ ಅದೆಲ್ಲ ಮಾಡೋಕ್ಕೆ ಹೋದರೆ ಖಂಡಿತ ನಾವು ಕೆಲಸ ಕಲಿಯೋಕ್ಕಾಗಲ್ಲ. ಅದಕ್ಕೆ ಬೇರೆದೇ ರೀತಿ ಮಾನದಂಡಗಳಿದೆ, ಅದನ್ನು ನಾವು ಬಳಸ್ಕೊಂಡು ಕೆಲಸ ಮಾಡಬೇಕು. ಭುಜ ನಮಗೆ ಎಷ್ಟು ಥರ ಸಿಗುತ್ತೆ ಅಂತ ತಿಳ್ಕೊಂಡ್ವಿ. ಈಗ ಭುಜ ಯಾವ ರೀತಿ ಡೌನ್ ಇದ್ದಾಗ ಏನೇನು ಸಮಸ್ಯೆ ಆಗುತ್ತೆ ಅಂತ ಈಗ ತಿಳ್ಕೊಳ್ಳೋಣ. ವೀಕ್ಷಕರೇ, ಕೆಲವರಿಗೆ ನೇರವಾಗಿರುತ್ತೆ ಭುಜ, ಕೆಲವರಿಗೆ ಸ್ವಲ್ಪ ಡೌನ್ ಆಗಿರುತ್ತೆ, ಕೆಲವರಿಗೆ ತೀರಾ ಡೌನ್ ಆಗಿರುತ್ತೆ. ಈ ರೀತಿ ನಮಗೆ 3 ರೀತಿಯ ಭುಜ ನಮಗೆ ಕಂಡಾಗ ನಾವು ಹಾರ್ಮೋಲ್ ಡೌನ್ ಇಳಿಸ್ಬೇಕಾದ್ರೆ ತೊಂದರೆ ಆಗುತ್ತೆ. ನೇರ ಇರೋರಿಗೆ ಹಾಗೂ ಮಧ್ಯಮ ರೇಖೆಯಲ್ಲಿ ಡೌನ್ ಇರೋರಿಗೆ, ಅತಿಯಾಗಿ ಡೌನ್ ಇರೋರಿಗೆ ನಾವು ಹಾರ್ಮೋಲ್ ಡೌನ್ ಇಳಿಸ್ಬೇಕಾದ್ರೆ ಬೇರೆ ಬೇರೆ ರೀತಿ ನಾವು ಲೆಕ್ಕಾಚಾರ ಹಾಕೊಂಡು ಇಳಿಸ್ಬೇಕಾಗುತ್ತೆ. ಆವಾಗ ನಾವು ನೆಕ್ ವಿಡ್ತ್, ಈ ನೆಕ್ ವಿಡ್ತ್ ಇದೆಯಲ್ಲ, ನೆಕ್ ವಿಡ್ತ್ ಮತ್ತು ನೆಕ್ ಡೀಪು, ಹಾರ್ಮೋಲ್ ಡೌನ್ ಆ 3 ಸಹ ಲೆಕ್ಕಾಚಾರ ಹಾಕಿ ಮಾಡಿದಾಗ ಮಾತ್ರ ನಮಗೆ ಆಲ್ಟ್ರೇಷನ್ಗಳು ಬರೆದಾಗೆ ಮಾಡೋಕ್ಕೆ ಸಾಧ್ಯ. ವೀಕ್ಷಕರೇ, ನಾಳಿನ ವಿಡಿಯೋದಲ್ಲಿ ನಿಮಗೆ
ಚಿತ್ರ ಸಹಿತ ಇನ್ನೂ ಹೆಚ್ಚಿನ ವಿಷಯನ ತಿಳಿಸಬೇಕು ಅಂತ ಪ್ರಯತ್ನ ಪಡ್ತೀನಿ. ಇವತ್ತಿನ ವಿಡಿಯೋ ನಿಮಗೆ ನಿಜವಾಗ್ಲೂ ಉಪಯುಕ್ತವಾಗಿದೆ, ಇಲ್ಲ ತಿಳ್ಕೊಳ್ಳೋಂಥ ವಿಷಯ ಇದೆ ಅಂತ ನಿಮ್ಗೆ ಅನಿಸಿದ್ರೆ ಕಮೆಂಟ್ನ ಮೂಲಕ ತಿಳಿಸಿ. ನನಗೆ ಇನ್ನೂ ಹೆಚ್ಚಿನ ವಿಷಯ ತಿಳಿಸ್ಲಿಕ್ಕೆ ಪ್ರಯತ್ನ ಪಡೋಕ್ಕೆ ಅನುಕೂಲ ಆಗುತ್ತೆ. ವೀಕ್ಷಕರೇ, ಧನ್ಯವಾದಗಳು.